ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ, ಕರ್ತನ ದಿನವಾಗಿದೆ. ದೇವರ ಆಲಯಕ್ಕೆ ಹೋಗಬೇಕು 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 ಅಂತ ಹಾಗೆ ಉಳ್ಕೊಳ್ಬೇಡಿ, ಹೊರಡಿರಿ. ನಿಮ್ಮ ಸಭೆಯಲ್ಲಿ ಎಷ್ಟು ಗಂಟೆಗೆ ಆರಾಧನೆ ಇರುತ್ತೆ ಎಂದು ಗೊತ್ತಿಲ್ಲ, ಆದರೆ ಒಂದು ವೇಳೆ ಈಗಲೇ ಆರಾಧನೆ ಇರೋದಾದರೆ ಮೊದಲು ಹೋಗಿರಿ, ನಂತರ ಬಂದು ಈ ವಾಕ್ಯ ಕೇಳಿರಿ. ಯಾವಾಗಲೂ ಯೂಟ್ಯೂಬ್ನಲ್ಲಿ ಇರುತ್ತೆ ಅಲ್ಲವೇ? ಮತ್ತೆ ಕೆಲವರಿಗೆ ಸಭೆ ಇಲ್ಲ, ಇತರ ದೇಶದಲ್ಲಿದ್ದವರಿಗೆ ಸಭೆಗಳಿದ್ರೂ ಕನ್ನಡದಲ್ಲಿಲ್ಲ, ಮತ್ತು ಸುತ್ತಮುತ್ತಲೂ ಹತ್ತಿರದಲ್ಲಿ ಎಲ್ಲಿಯೂ ಸಭೆ ಇಲ್ಲ ಎಂದು ಅನೇಕರು ಹೇಳ್ತಿದ್ದಾರೆ. ಅಂಥವರು ಆರಾಧನೆಗಾಗಿ, ವಾಕ್ಯಕ್ಕಾಗಿ ನಾವು ಕಾದು ಎದುರು ನೋಡ್ತಿದ್ದೇವೆ ಎಂದು ಹೇಳುತ್ತಿರೋದ್ರಿಂದ ಭಾನುವಾರವೂ ಕೂಡ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಹಾಗಾಗಿ ಅಂಥವರಿಗೆ ಈ ಒಂದು ವಾಕ್ಯ ಸಂದೇಶ ಎಷ್ಟೋ ಉಪಯೋಗವಾಗಿರುತ್ತೆ. ಈ ದಿನ ಒಂದು ಕ್ಲುಪ್ತವಾದ ಸಂದೇಶ ಧ್ಯಾನಿಸಿ ನಮ್ಮ ಸಭೆಗೆ ಹೊರಡೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ಈ ಭಾನುವಾರ ಕರ್ತನ ದಿನವೆಂದು ಪ್ರತ್ಯೇಕಪಡಿಸಿಕೊಂಡು ನಾವು ಪಾಲಿಸುವ ಹಾಗೆ ನಿಮ್ಮ ಆತ್ಮನಿಂದ ಅಭಿಷೇಕಿಸಲ್ಪಟ್ಟು ಅತ್ಯಧಿಕವಾಗಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವ ಹಾಗೆ ಹಾಗೂ ಈ ದಿನವನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಭಾನುವಾರ ಅಂದ ಕೂಡಲೇ ರಜೆ ಬಂತು ಅಂದ್ಕೊಂಡು ನಾವು ರಿಲ್ಯಾಕ್ಸ್ ಆಗೋದಲ್ಲ ಪ್ರಿಯರೇ. ಕರ್ತನ ದಿನವನ್ನು ನಾವು ಘನವಾಗಿ ಆಚರಿಸಬೇಕು. ಮಾನಸಾಂತರ ಹೊಂದಿದ ನಂತರ, ರಕ್ಷಿಸಲ್ಪಟ್ಟ ನಂತರ, ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ನಂತರ ನಾವು ಸಭೆಗೆ ಕ್ರಮ ತಪ್ಪದೆ ಹೋಗಬೇಕು. ನಾವು ಒಂದು ಸಭೆಗೆ ಸದಸ್ಯರಾಗಿರುತ್ತೇವೆ. ನಿಮ್ಮ ಸಭೆ ನಮ್ಮ ಸಭೆ ಅನ್ನಬಾರದು. ಸಾರ್ವತ್ರಿಕ ಸಭೆ ಅಂದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರೆಲ್ಲರ ಹೆಸರುಗಳು ಆತನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾವೆಲ್ಲರೂ ಕ್ರಿಸ್ತನ ಶರೀರವೆಂದು ಕರೆಯಲ್ಪಡುತ್ತೇವೆ. ಒಂದು ಶರೀರದ ಅಂಗಗಳು ವ್ಯತ್ಯಾಸವಾಗಿದ್ದಂತೆಯೇ ಹಾಗೆಯೇ ಕ್ರಿಸ್ತನಲ್ಲಿ ನಾವು ವ್ಯತ್ಯಾಸವಾಗಿರಬಹುದು, ಬೇರೆ ಬೇರೆ ಸ್ಥಳಗಳಲ್ಲಿದ್ದಿರಬಹುದು, ಬೇರೆ ಬೇರೆ ಭಾಷೆಯವರಾಗಿರಬಹುದು, ನಮ್ಮ ದೇಶ, ಪ್ರಾಂತ್ಯ, ಊರು ಬೇರೆಯಾಗಿರಬಹುದು. ಆದರೆ ನಾವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ ನಾವು ಆತನ ಸೊತ್ತಾಗಿದ್ದೇವೆ. ನಾವು ಆತನನ್ನು ಆರಾಧಿಸುತ್ತಾ ಆತನ ರಾಜ್ಯಕ್ಕಾಗಿ ಸಿದ್ಧರಾಗುವಂಥವರಾಗಿದ್ದೇವೆ. ಹಾಗಾಗಿ ನಾವು ಎಂತಹ ದೊಡ್ಡ ಅವಕಾಶ ಹೊಂದಿದವರಾಗಿದ್ದೇವೆ ರಕ್ಷಿಸಲ್ಪಟ್ಟಿರುವುದರಿಂದ ಎಂದು ನಾವು ಗ್ರಹಿಸಿ ಸ್ತುತಿಸೋದಾದರೆ, ಭಾನುವಾರದಂದು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲದೆ ಕರ್ತನ ದಿನವನ್ನು ನೀವು ಘನವಾಗಿ ಆಚರಿಸುವವರಾಗಿರ್ತೀರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರಲ್ಲಿ 19ನೇ ವಚನದಿಂದ ಓದುತ್ತೇನೆ, ಕೇಳ್ರಿ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಏನಂತೆ? ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠ ಯಾಜಕನು ನಮಗಿದ್ದಾನೆ. ಏನಂತೆ? ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ಮಾರ್ಗ, ಒಂದು ಪ್ರತ್ಯೇಕ ಮಾರ್ಗವಿದೆ. ಪ್ರತಿಷ್ಠಿಸಿರುವ, ಸಿದ್ಧ ಮಾಡಿರುವ, ನೇರವಾಗಿ ಆತನ ಕೃಪಾಸನ ಬಳಿಗೆ ಒಯ್ಯುವ ಮಾರ್ಗವಿದೆ. ಹಳೆ ಒಡಂಬಡಿಕೆಯ ಪ್ರಕಾರ ಪ್ರತಿಯೊಬ್ಬರು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವ ಹಾಗಿರಲಿಲ್ಲ. ಕೇವಲ ಮಹಾಯಾಜಕನೊಬ್ಬನೇ, ಅದು ಕೂಡ ವರ್ಷಕ್ಕೊಂದು ಸಾರಿ ಹೋಗಬಹುದಾಗಿತ್ತು. ಅದು ಕೂಡ ನಿಷ್ಕಳಂಕವಾದ ರಕ್ತ ತೆಗೆದುಕೊಂಡು ಹೋಗಬೇಕಿತ್ತು. ಆದರೆ ನಮ್ಮ ಮಹಾಯಾಜಕನು, ಆತನು ತಾನು ಹೋಗಿದ್ದಲ್ಲದೆ ನಮಗೋಸ್ಕರವೂ ಕೂಡ ಮಾರ್ಗ ತೆರೆದಿಟ್ಟಿದ್ದಾನೆ. ನಾವು ಕೂಡ ಕೃಪಾಸನದ ಬಳಿಗೆ ನೇರವಾಗಿ ಹೋಗುವ ಭಾಗ್ಯ ಕೊಟ್ಟಿದ್ದಾನೆ. ಪ್ರತಿ ಭಾನುವಾರ ನೆನ್ಪಿಟ್ಕೊಳ್ಳಿ, ನಾವು ನೇರವಾಗಿ ಆತನ ಸನ್ನಿಧಾನಕ್ಕೆ ಹೋಗುವವರಾಗಿದ್ದೇವೆ ಎಂದು. ನಮಗೆ ಮಧ್ಯವರ್ತಿಗಳು ಅಗತ್ಯವಿಲ್ಲ, ಮಧ್ಯಸ್ಥಿಕೆಗಾರನು ಬೇಕಾಗಿಲ್ಲ. ದೇವರಿಗೂ ಮನುಷ್ಯನಿಗೂ ಒಬ್ಬನೇ ಮಧ್ಯಸ್ಥಿಗಾರನು, ಆತನೇ ಯೇಸು ಆಗಿದ್ದಾರೆ. ಆತನಿಗೆ ನಮ್ಮ ವಿಜ್ಞಾಪನೆಗಳನ್ನು, ನಮ್ಮ ಬಾಧೆಗಳನ್ನು ಹೇಳಿಕೊಳ್ಳಬಹುದು. ಸಮಯೋಚಿತವಾದ ಸಹಾಯಕ್ಕೋಸ್ಕರ ಆತನ ಕೃಪಾಸನ ಬಳಿಗೆ ಹೋಗುವುದಕ್ಕಾಗಿ ಮಾರ್ಗವನ್ನು ಯೇಸು ಸಿದ್ಧಪಡಿಸಿದ್ದಾರೆ. ಇನ್ನು ಮುಂದೆ ಗಮನಿಸುವುದಾದರೆ, ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಜಾಗರೂಕತೆಯಿಂದ ಗಮನಿಸು. ಆಲಯಕ್ಕೆ ಹೋಗುವಾಗ ಏನೋ ಸುತ್ತಾಡಲು ಹೋದಂತೆ, ಮಾರ್ಕೆಟ್ಗೆ ಹೋದಂತೆ, ಕ್ಲಬ್ಗೆ ಹೋದಂತೆ, ಎಂಟರ್ಟೈನ್ಮೆಂಟ್ಗೆ ಹೋದಂತೆ ಈ ದಿನ ಅನೇಕರು ಸಭೆಗೆ ಹೋಗುತ್ತಾ ಇರುವುದರಿಂದಲೇ ಎಂಥದೇ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಾಗ್ತಾ ಇಲ್ಲ. ಅಂತಹ ಆಲಯಗಳಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸಲಿಕ್ಕಾಗ್ತಿಲ್ಲ. ದೇವರ ಆಲಯಕ್ಕೆ ಹೋಗುವವರು ತಿಳಿನೀರಿನಿಂದ ತೊಳ್ಕೊಂಡು, ಅಂದರೆ ಕ್ರಿಸ್ತನ
ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ, ವಾಕ್ಯದಿಂದ ನಾವು ಶುದ್ಧೀಕರಿಸಲ್ಪಟ್ಟವರಾಗಿ, ನಿರ್ಮಲವಾದ ಹೃದಯವುಳ್ಳವರಾಗಿ, ಮನಸಾಕ್ಷಿಯುಳ್ಳವರಾಗಿ, ನಂಬಿಕೆಯೊಂದಿಗೂ ಸಂಪೂರ್ಣ ದೃಢತೆಯೊಂದಿಗೂ ಯಥಾರ್ಥತೆಯೊಂದಿಗೆ ದೇವರ ಸನ್ನಿಧಿಗೆ ಹೋಗುವುದಾದರೆ ನನ್ನ ದೇವರು ಈ ದಿನ ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಲ್ಲಾ ಕಲ್ಮಶದಿಂದ ನಿಮ್ಮನ್ನು ಪರಿಪೂರ್ಣವಾಗಿ ಶುದ್ಧೀಕರಿಸ್ತಾರೆ. ಈ ದಿನ ನಿಮ್ಮ ಬಲಹೀನತೆಯಿಂದ ದೇವರು ನಿಮ್ಮನ್ನು ಬಿಡಿಸುತ್ತಾರೆ. ಪರಿಶುದ್ಧಾತ್ಮನ ಅಭಿಷೇಕದಿಂದ ಬಲಗೊಳ್ಳುತ್ತೇವೆ ಎಂಬ ನಂಬಿಕೆಯಿಂದ ಸಭೆಗೆ ಹೋಗಬೇಕು. ಸಭೆಗೆ ಅನ್ನುವಾಗ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೇವೆಂದು ನೆನ್ಪಿಟ್ಕೊಳ್ಳಿ. ಯಾವುದೋ ಕಟ್ಟಡಕ್ಕೆ ನೀವು ಹೋಗ್ತಿಲ್ಲ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂದು ಹೇಳಿದ ಯೇಸು, ಆತನ ಆಲಯದಲ್ಲಿ, ಆತನ ನಾಮದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸುತ್ತಿರುವಾಗ ಬಲವಾದ ದೇವರ ಸನ್ನಿಧಿ ನಮ್ಮ ಮಧ್ಯದಲ್ಲಿರುತ್ತೆ ಪ್ರಿಯರೇ. ಆ ಆಲಯದೊಳಗೆ ನಾವು ಹೆಜ್ಜೆ ಇಟ್ಟ ಕೂಡಲೇ ದೇವರ ಆತ್ಮನ ಕಾರ್ಯಗಳನ್ನು ನಾವು ನೋಡುವವರಾಗಿರ್ತೇವೆ. ನಾವು ಪರಿಶುದ್ಧಾತ್ಮನಿಂದ ಪರಿಶುದ್ಧಗೊಳಿಸಲ್ಪಟ್ಟು ಆನಂದ ಭರಿತರಾಗ್ತೇವೆ. ಅದಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ನೀವು ಬೇಕಾದರೆ ನೋಡಿ, ಸೋಷಿಯಲ್ ಮೀಡಿಯಾ ಬಂದ ನಂತರ ಲೈವ್ ನೋಡ್ತಾ ಮನೆಯಲ್ಲೇ ಕೂತ್ಕೊಳ್ತಾರೆ. ಇಲ್ಲಾದ್ರೂ ಒಂದೇ, ಅಲ್ಲಾದ್ರೂ ಒಂದೇ ಅನ್ನುತ್ತಾರೆ. ಇಲ್ಲ, ಅದು ಸರಿಯಲ್ಲ. ನಾವು ಸಭೆಯಾಗಿ ಕೂಡಿ ಬರಬೇಕು. 24ನೇ ವಚನ ನೋಡಿರಿ. ಅದೇ ರೀತಿ ವಚನ 23 ಕೂಡ ಓದುತ್ತೇನೆ ಕೇಳ್ರಿ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಮಗೆ ಮಾಡಿದ ವಾಗ್ದಾನಗಳೆಲ್ಲ ನೆರವೇರುವುದಕ್ಕೋಸ್ಕರ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಆತನು ವಾಗ್ದಾನ ಮಾಡಿದ್ದನ್ನು ಹಿಡಿದುಕೊಂಡು ದೇವರ ಬಳಿಗೆ ಹೋಗ್ಲೇಬೇಕು. ಕೆಲವರು ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಬಿಟ್ಟ ಪ್ರಕಾರ ನಾವು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾಕೆ ಸಭೆಗೆ ಹೋಗ್ತೇವೆ? ಒಬ್ಬರಿಗೊಬ್ಬರು ಎಚ್ಚರಿಸಿಕೊಳ್ಳುವುದಕ್ಕಾಗಿ, ಮಾತಾಡಿಸಿಕೊಳ್ಳುವುದಕ್ಕಾಗಿ, ಅಭಿನಂದಿಸಿಕೊಳ್ಳುವುದಕ್ಕಾಗಿ, ಶೇರ್ ಮಾಡಿಕೊಳ್ಳುವುದಕ್ಕಾಗಿ, ಹೃದಯ ಭಾರ ಹಂಚಿಕೊಳ್ಳುವುದಕ್ಕಾಗಿ, ಸುಖ ದುಃಖ ಹಂಚಿಕೊಳ್ಳುವುದಕ್ಕಾಗಿ. ನೋಡಿ ಪ್ರಿಯರೇ, ನಾವು ಯಾವಾಗಲೂ ಆಶಿಸುತ್ತೇವೆ ನಮ್ಮ ಹೃದಯ ಆನಂದ ಭರಿತವಾಗಿರುವಾಗ ಆ ವಿಷಯ ಯಾರಿಗಾದರೂ ಹಂಚಿಕೊಳ್ಬೇಕೆಂದು ಬಯಸುತ್ತೆ. ತಾಳಲಾರದ ಬಾಧೆ ನಮಗುಂಟಾದರೆ ಅದನ್ನು ಯಾರಿಗಾದರೂ ಹಂಚಿಕೊಳ್ಬೇಕನ್ನಿಸುತ್ತೆ. ಆಗ ತಾನೇ ನಮಗೆ, ಅಂದರೆ ನಾವು ಬಾಧೆ ಹಂಚಿಕೊಂಡಾಗಲೇ ನಮಗೆ ಉಪಶಮನ ಉಂಟಾಗುತ್ತೆ. ನಮ್ಮ ಸಂತೋಷ ಇತರರೊಂದಿಗೆ ಹಂಚಿಕೊಂಡಾಗ ಅದು 2 ಪಟ್ಟು ಹೆಚ್ಚಾಗುತ್ತೆ. ಅದಕ್ಕೆ ಕಂಡವರಿಗೆಲ್ಲ ನಾವು ಆಧ್ಯಾತ್ಮಿಕ ವಿಷಯ ಹಂಚಿಕೊಂಡ್ರೆ ಅವರಿಗೆ ಅರ್ಥ ಆಗದೇ ಇರೋದ್ರಿಂದ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತಹ ದೇವರ ಮಕ್ಕಳ ಬಳಿಗೆ ಹೋಗಿ ನಾವು ದೇವರನ್ನು ಸ್ತುತಿಸುವುದಕ್ಕಾಗಿ, ನಮಗೆ ಮಾಡಿರುವ ಉಪಕಾರಗಳ ಮೇರೆಗೆ ಆತನನ್ನು ಘನಪಡಿಸುವುದಕ್ಕಾಗಿಯೂ, ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳುವುದಕ್ಕಾಗಿಯೂ, ಒಬ್ಬರಿಂದ ಒಬ್ಬರು ಕಲಿತುಕೊಳ್ಳುವುದಕ್ಕಾಗಿಯೂ ನಾವು ಸಭೆಗೆ ಹೋಗುವವರಾಗಿದ್ದೇವೆ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಹೆಚ್ಚು ಮಾಡಿರಿ. ಕರ್ತನ ಬರೋಣದ ದಿನ ಹತ್ತಿರದಲ್ಲಿರೋದ್ರಿಂದ ಮತ್ತಷ್ಟು ಹೆಚ್ಚಾಗಿ ಇಂತಹ ಅವಕಾಶ ಇನ್ನು ನಮಗೆ ಭೂಲೋಕದಲ್ಲಿ ದೊರಕಲ್ಲ. ಮತ್ತೆ ಈ ರೀತಿ ಅನೇಕ ಆತ್ಮಗಳನ್ನು ಸಂಪಾದಿಸುವಂತಹ ಅವಕಾಶ, ಭಾಗ್ಯ ನಂತರ ನಮಗೆ ದೊರಕಲ್ಲ. ಅದಕ್ಕೆ ಒಬ್ಬರನ್ನೊಬ್ಬರು ಬಲಪಡಿಸಿಕೊಂಡು, ಕುಗ್ಗಿದವರನ್ನು ಬಲಪಡಿಸಿಕೊಳ್ಳುತ್ತಾ, ನಮ್ಮ ಸಂತೋಷ ಇತರರೊಂದಿಗೆ ಹಂಚಿಕೊಳ್ತಾ, ಇತರರ ಸುಖ ದುಃಖಗಳಲ್ಲಿ ಪಾಲುಗಾರರಾಗುತ್ತಾ ಒಂದು ಸುಂದರವಾದ ಜಾಯಿಂಟ್ ಫ್ಯಾಮಿಲಿ ಒಂದು ಕಾಲದಲ್ಲಿ ಹೇಗಿರ್ತಾ ಇತ್ತಲ್ಲವೋ ಈಗ ಹಾಗಿಲ್ಲ. ಒಂದು ದೇವರ ಕುಟುಂಬದಂತಿರಬೇಕು. ದೇವರ ಆಲಯಕ್ಕೆ ಬರುವವರೆಲ್ಲರೂ ದೇವರ ಕುಟುಂಬವಾಗಿದ್ದೇವೆ. ಪೌಲನು ಹೇಳ್ತಾನೆ, ಯಾವ ಕುಟುಂಬ ದೇವರ ಕುಟುಂಬ ಎಂದು ಕರೆಯಲ್ಪಡುತ್ತೋ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರೆಲ್ಲರೂ ದೇವರ ಮನೆಯವರಾಗಿದ್ದಾರೆ. ಹೇಳಬೇಕಾದರೆ ಆ ದೇವರ ವಾರಸುದಾರರಾಗಿದ್ದೇವೆ. ಎಂತಹ ದೊಡ್ಡ ಭಾಗ್ಯ ದೇವರು ನಮಗೆ ಕೊಟ್ಟಿರೋದ್ರಿಂದ ಒಬ್ಬರಿಗೊಬ್ಬರು ಎಚ್ಚರಿಸಿಕೊಳ್ತಾ ಭಾನುವಾರ ಸಭೆಗೆ ಹೋಗೋದನ್ನು ಬಿಡದೆ, ಕರ್ತನ ದಿನವು ಸಮೀಪಿಸುತ್ತಾ ಇರುವುದರಿಂದ ಮತ್ತಷ್ಟು ಹೆಚ್ಚಾಗಿ ಮಾಡಬೇಕು. ಇನ್ನೊಂದು ಮಾತಲ್ಲಿದೆ, ಪ್ರೀತಿಯನ್ನು ತೋರಿಸುವುದಕ್ಕಾಗಿಯೂ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೂ ಒಬ್ಬರಿಗೊಬ್ಬರು ಪ್ರೇರೇಪಿಸಿಕೊಳ್ಳೋಣ ಎಂದು ವಾಕ್ಯ ಹೇಳುತ್ತೆ. ಪ್ರೀತಿ ತೋರಿಸುವುದಕ್ಕಾಗಿ. ಪ್ರೀತಿಯ ವಿಷಯದಲ್ಲಿ ಹೇಳಬೇಕಾದ್ರೆ, ನಿಮ್ಮ ಪ್ರೀತಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ? ನೀವು ಪ್ರೀತಿ ಕೊಡುವಾಗ ಅದು ಉಕ್ಕಿ ಹರಿಯುತ್ತೆ, ಗೊತ್ತಾ ನಿಮಗೆ? ನಿಮ್ಮ ಪ್ರೀತಿ ಹಂಚುವಾಗ ಅದು ಹೆಚ್ಚಾಗುತ್ತಾ ಇರುತ್ತೆ. ನೀವು ಪ್ರೀತಿಯನ್ನು ಹಂಚಬೇಕು. ದೇವರ ಪ್ರೀತಿಯನ್ನು ಹೊಂದಿದ ನಾವು ಆ ಪ್ರೀತಿಯನ್ನು ರಿಸರ್ವಾಯಿಲ್ ಆಗಿ ಇಟ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಆತನು ನಮಗೆ ಪ್ರೀತಿ ತೋರಿಸ್ತಿರುವಾಗ, ಅದೇ ಪ್ರೀತಿ ಇತರರಿಗೆ ಹಂಚುವಾಗ, ಹೊಂದಿಕೊಳ್ತಿರುವಾಗ, ಹಂಚುತ್ತಾ ಇರುವಾಗ ನೀವು ಒಂಥರ ಹೇಳಬೇಕಾದ್ರೆ ಒಂದು ದೊಡ್ಡ 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 ಪ್ರೀತಿಯ ನೆಲೆಯಾಗಿ ಮಾರ್ಪಡ್ತೀರಿ. ಪ್ರೀತಿಯನ್ನು ತೋರಿಸಬೇಕು. ಯೇಸು ತೋರಿಸಿರೋದೇ ಅದು. ನೀವು ಹೋಗಿರಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂದಿದ್ದಾರೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಲೋಕ ನೋಡಿ ನನ್ನ ಶಿಷ್ಯರೆಂದು ತಿಳಿದುಕೊಳ್ತಾರೆ. ಯೇಸುವಿನ ಪ್ರೀತಿ ಅಂದರೆ ನಿರ್ಮಲವಾದ, ಪರಿಶುದ್ಧವಾದ, ನಿಸ್ವಾರ್ಥವಾದ ಪ್ರೀತಿಯನ್ನು ನಾವು ಅದನ್ನೇ ಒಬ್ಬರ ಸಂಗಡಲೊಬ್ಬರು ಹಂಚಿಕೊಳ್ಳಬೇಕು. ಪ್ರೀತಿಯನ್ನು ತೋರಿಸುವುದಕ್ಕೂ ಸತ್ಕಾರ್ಯಗಳನ್ನು ಮಾಡುವುದಕ್ಕೂ
ಒಳ್ಳೆ ಕೆಲಸಗಳನ್ನು ಮಾಡ್ರಿ. ನೋಡಿ, 4 ಜನ ಸೇರಿದ್ರೆ ಈ ದಿನಗಳಲ್ಲಿ ಕೆಟ್ಟ ಕೆಲಸ ಮಾಡ್ತಾರೆ. 10 ಜನ ಸೇರಿದ್ರೆ ಕೆಲಸಕ್ಕೆ ಬಾರದ ಕೆಲಸಗಳನ್ನು ಮಾಡ್ತಾರೆ. ಆದರೆ ದೇವರ ಮಕ್ಕಳಾದ ನಾವು ಸತ್ಕಾರ್ಯಗಳನ್ನು ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ವಿಶ್ವಾಸಿಗಳಾಗಿ 10 ಜನರೊಂದಿಗೆ ನಾವು ಸೇರಿದಾಗ ಒಂದೇನಾದರೂ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿನ ಅನಾಥರನ್ನು ಪರಾಂಬರಿಸಬೇಕು. ಬೀದಿಗಳಿಗೆ ಹೋಗಿ ಆ ಬೀದಿ ಪಕ್ಕದಲ್ಲಿ ಆಹಾರವಿಲ್ಲದೆ ಹಸುವೆಂದಿರುವವರಿಗೆ ಆಹಾರ ಹಂಚಬೇಕು. ನಾವೆಲ್ಲರೂ ಚೆನ್ನಾಗಿ ಒಂದು ಟೀಮಾಗಿ ಸಿದ್ಧರಾಗಿ ದೇವರ ಸೇವೆ ಮಾಡಬೇಕು. ದೇವರಿಗೋಸ್ಕರ ಒಳ್ಳೊಳ್ಳೆ ಹಾಡು ಹಾಡಬೇಕು. ದೇವರ ಆಲಯದ ಕೆಲಸ ಮಾಡಿ ದೇವರ ಆಲಯ ಅಲಂಕರಿಸಿಕೊಳ್ಬೇಕು. ದೇವರ ಸನ್ನಿಧಿಯೊಂದಿಗೆ ಮೊಳಕಾಲೂರಿ ಪ್ರಾರ್ಥಿಸಿ ದೇವರ ಆಲಯವನ್ನು ತುಂಬಿಸಿಕೊಳ್ಳಬೇಕು ಎಂಬ ಆಲೋಚನೆ ಉಳ್ಳವರಾಗಿ ಟೀಮ್ ಆಗಿ ಪ್ರತಿಯೊಂದು ಸಭೆಯಲ್ಲಿ ಹೀಗೆ ಟೀಮ್ ಆಗಿ ಪ್ರಾರ್ಥಿಸೋದಾದರೆ, ಎಲ್ಲರೂ ಸೇರಿ ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ ಕೆಲಸ ಮಾಡೋದಾದರೆ, ಆಲಯದ ಕಾರ್ಯಕ್ರಮಗಳು ಸರಳವಾಗಿ ನಡೆಯುವ ಹಾಗೆ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹೇಳಬೇಕಾದ್ರೆ ಒಬ್ಬ ನಿಜವಾದ ಕ್ರೈಸ್ತನಿಗೆ, ಒಬ್ಬ ಪಾಸ್ಟರ್ಗೆ ಭಾನುವಾರ ಅಂದರೆ ಒಂದು ದೊಡ್ಡ ಇವೆಂಟ್ ಇದ್ದ ಹಾಗೆ. ಅದರಲ್ಲೂ ಈ ದಿನಗಳಲ್ಲಿ ಎಸ್ಟಾಬ್ಲಿಷ್ಡ್ ಚರ್ಚಸ್ ಇಲ್ಲ. ಪೂರ್ವಕಾಲದಲ್ಲಿ ಚರ್ಚಸ್ ರೆಡಿಯಾಗಿರ್ತಾ ಇದ್ವು, ಹೋಗಿ ಆನ್ ಮಾಡಿಕೊಂಡ್ರೆ ಸಾಕಾಗ್ತಿತ್ತು. ಆದರೆ ಈಗ ಆ ರೆಂಟೆಡ್ ಹಾಲ್ಸ್ಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು, ಸೆಟ್ಟಿಂಗ್ಸ್ ಮಾಡಬೇಕು, ಚೇರ್ಸ್ ಹಾಕಬೇಕು, ಸೌಂಡ್ ಸೆಟ್ ಮಾಡಬೇಕು, ಲೈಟಿಂಗ್ ಸೆಟ್ ಮಾಡಬೇಕು, ಸ್ಟೇಜ್ ಹಾಕಬೇಕು, ಅಲ್ಲಿ ವಾದ್ಯಗಳನ್ನು ಸೆಟ್ ಮಾಡಬೇಕು. ಇದೆಲ್ಲ ಒಂದು ಪ್ರೊಸೀಜರ್ ಆಗಿದೆ, ಒನ್ ಮ್ಯಾನ್ ಶೋ ಅಲ್ಲ. ಸಭೆಯಲ್ಲಿನ ವಿಶ್ವಾಸಿಗಳು ಮಾಡುವ ಕೆಲಸ ಇದಾಗಿವೆ. ಯಾರೋ ದುಡ್ಡು ತಗೊಂಡು ಬಾರಿಸಿ ಹೋದ್ರು, ದುಡ್ಡು ಕೊಟ್ಟರೆ ಕೆಲಸ ಮಾಡಿ ಹೋಗ್ತಾರೆ ಎಂದು ಕೆಲವರು ಹೇಳ್ತಾರೆ. ಆದರೆ ದೇವರ ಕೆಲಸ ದೇವರ ಮಕ್ಕಳೇ ಮಾಡಬೇಕು. ಲೇವಿಯರಿಗೆ ಆ ಕೆಲಸ ದೇವರು ಕೊಟ್ಟಿದ್ದಾರೆ. ರಕ್ಷಣೆ ಇಲ್ಲದವರು ಬಂದು ಮೈಕ್ ಸೆಟ್ ಮಾಡಿದ್ರೆ, ರಕ್ಷಣೆ ಇಲ್ಲದವರು ಬಂದು ವಾದ್ಯ ನುಡಿಸೋದಾದರೆ, ಯೇಸುವನ್ನು ಅರಿಯದವರು ಬಂದು ಏನೋ ಕೆಲಸ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿ ದೇವರ ಸನ್ನಿಧಿ ಪರಿಪೂರ್ಣವಾಗಿರಲ್ಲ ಪ್ರಿಯರೇ, ಅಲ್ಲಿ ನಷ್ಟವೇ ಇರುತ್ತೆ. ನೀವು ಸರಿಯಾಗಿ ವಾದ್ಯ ನುಡಿಸದಿದ್ದರು, ಸರಿಯಾಗಿ ಹಾಡು ಹಾಡದಿದ್ದರು, ಸರಿಯಾಗಿ ಯಾವ ಕೆಲಸ ಮಾಡದಿದ್ದರು, ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡೋದಾದ್ರೆ ಪರಿಶುದ್ಧಾತ್ಮನು ನಿಮ್ಮನ್ನು ಅಭಿಷೇಕಿಸುತ್ತಾನೆ. ಕೈಲಾಗಲ್ಲ ಎಂಬ ಕೆಲಸವನ್ನೇ ಮಾಡುವಂತೆ ಮಾಡ್ತಾರೆ. ಕೆಲವರಿಗೆ ಯಾವಾಗ ನೋಡಿದ್ರು ಇದೇ ಹಾಡು. ನಾನು ಮಾಡಲ್ಲ, ಮಾಡ್ಲಿಕ್ಕಾಗಲ್ಲ ಅನ್ನುತ್ತಾರೆ ಕೆಲವರು. ನಾನು ಮಾಡ್ಲಿಕ್ಕಾಗಲ್ಲ ಎನ್ನುವುದೊಂದು ನಿರುತ್ಸಾಹ ಆಗಿದೆ. ಹಾಗೆಯೇ ನನಗೆ ಬರಲ್ಲ ಅನ್ನುತ್ತಾರೆ ಇನ್ನು ಕೆಲವರು. ಅದು ಸೋಮಾರಿತನ. ಬರದಿದ್ದರೆ ಕಲಿಯಬೇಕಲ್ಲವೇ? ಏನಂತೀರಿ? ಬರದಿದ್ದರೆ ಕಲ್ತ್ಕೊಳ್ಬೇಕೇ ಹೊರತು ಬರಲ್ಲ ಅಂತ ಕೈ ಮಡಚ್ಕೊಂಡು ಕೂತ್ರೆ ಹೇಗೆ? ಅಂದ್ರೆ ನೀವು ಸೋಮಾರಿ ಅಂದರ್ಥ. ಅದಕ್ಕೆ ಬದಲಾಗಿ ಹೌದು ನಾನು ಮಾಡಬಲ್ಲೆ ಅಂದ್ಕೊಳ್ಳುವಾಗ ದಟ್ಸ್ ಎ ಪಾಸಿಟಿವ್ ಆಟಿಟ್ಯೂಡ್. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ. ಬರಲ್ಲ ಅಂತ ಕೆಲವರು ಅಲ್ಲಿಗೆ ನಿಂತು ಬಿಡ್ತಾರೆ. ಆದರೆ ನಾನು ಮಾಡ್ತೇನೆ ಎಂಬ ತೀರ್ಮಾನ ಪ್ರಿಯರೇ ಒಂದು ದೊಡ್ಡ ಡಿಸಿಷನ್ ಮೇಕಿಂಗ್ ಎನ್ನುವಂಥದ್ದು ಒಂದು ದೊಡ್ಡ ಬಲವಾಗಿದೆ. ಅಂತಹ ಆಲೋಚನೆಯೊಂದಿಗೆ ಒಪ್ಪಿಕೊಂಡು ನೀವು ಮುಂದಕ್ಕೆ ಸಾಗಬೇಕು. ಐ ಕ್ಯಾನ್ ಡೂ ಎಂದು ಹೇಳಬೇಕು. ಹೌದಲ್ಲವೇ? ಅಲ್ಲಿಗೆ ಇನ್ನು ನಿಂತು ಹೋಗಬಾರದು. ಐ ಕ್ಯಾನ್ ಡೂ ಅಂದ್ಕೊಂಡು ಡೂಯಿಂಗ್ ನಥಿಂಗ್ ಈಸ್ ನಥಿಂಗ್, ಪ್ರಯೋಜನವೇ ಇಲ್ಲ. ಐ ಕ್ಯಾನ್ ಡೂ ಅಂತ ಹೇಳಿ ನಾನು ಮಾಡಿ ಮುಗಿಸುತ್ತೇನೆ, ಐ ವಿಲ್ ಫಿನಿಶ್ ಇಟ್ ಔಟ್, ನಾನು ಮಾಡಿ ಮುಗಿಸುತ್ತೇನೆ ಎನ್ನುವುದು ವಿಜಯೋತ್ಸವವಾಗಿದೆ. ಅದಕ್ಕೆ ಯಾವಾಗ್ಲೂ ಕೂಡ ದೇವರ ಆಲಯಕ್ಕೆ ಹೋದಾಗ ನನಗೇನು ಕೈಲಾಗಲ್ಲ. ನಾವೇನು ಯಾಜಕ ಕುಟುಂಬದಿಂದ ಬಂದವರಲ್ಲ, ಲೇವಿಯ ಕುಟುಂಬದಿಂದ ಬಂದವರಲ್ಲ, ಬಹಳಷ್ಟು ಜನ ಪಾಸ್ಟರ್ಸ್ ಕುಟುಂಬದಿಂದ ಬಂದವರಲ್ಲ, ಯಾವಾಗ್ಲೂ ಹೊಸ ಆಲಯಕ್ಕೆ ಹೋದವರು ಅಲ್ಲ, ಹೊಸದಾಗಿ ರಕ್ಷಣೆ ಹೊಂದಿದವರು ಬಹಳಷ್ಟು ಜನ ಅಲ್ಲ. ಬಟ್ ದೇ ಕ್ಯಾನ್ ಡೂ. ಈ ದಿನ ಹೆಚ್ಚು ದೇವರ ಸೇವೆಯಲ್ಲಿ ಉಪಯೋಗವಾಗುವಂಥವರು ದೇವರ ಮನೆಯಲ್ಲೇ ಬೆಳೆದು ದೊಡ್ಡವರಾಗಿರುವವರಿಗಿಂತ ಹೊಸದಾಗಿ ದೇವರನ್ನು ತಿಳ್ಕೊಂಡು ಏನೂ ಗೊತ್ತಿಲ್ಲದಿದ್ರೂ ಕೂಡ ದೇವರಿಗೆ ಒಪ್ಪಿಸಿಕೊಟ್ಟು ಸಭೆಯಾಗಿ ಎಲ್ಲಾ ರೀತಿ ನಿಪುಣತೆಯನ್ನು ಹೊಂದುತ್ತಿದ್ದಾರೆ. ಪ್ರತಿ ಆಲಯದಲ್ಲಿ ಹಾಡು ಇರಬೇಕು, ಆರಾಧನೆ ಇರಬೇಕು, ಬೈಬಲ್ ಪಾರಾಯಣ ಇರಬೇಕು, ಪ್ರೇಯರ್ ವಾರಿಯರ್ಸ್ ಇರಬೇಕು, ಸಿಂಗಿಂಗ್ ಕಾಯರ್ಸ್ ಇರಬೇಕು, ವಾಲಂಟಿಯರ್ಸ್ ಇರಬೇಕು, ಸರಿಯಾದ ಸೌಂಡ್ ಇರಬೇಕು, ಲೈಟಿಂಗ್ಸ್ ಇರಬೇಕು, ಸರಿಯಾಗಿರುವಂತಹ ಅಟ್ಮಾಸ್ಫಿಯರ್ ಇರಬೇಕು, ದೇವರ ಸನ್ನಿಧಿ ಇರಬೇಕು. ಅದು ಪ್ರಾರ್ಥನೆಯಿಂದ ಮಾತ್ರ ತರಲು ಸಾಧ್ಯ. ಅದಕ್ಕೆ ನಾವು ಸಭೆಯಾಗಿ ಕೂಡಿ ಬರಬೇಕು. ಟೈಮ್ಗೆ ಹೋಗಿ ಟೈಮ್ಗೆ ಬರುವವರಾಗಿರಬಾರ್ದು. ವಿಶ್ವಾಸಿಯಾಗಿ ಮುಂಚಿತವಾಗಿ ಹೋಗಿ ನಿಮಗೆ ಒಪ್ಪಿಸಿದ ಜವಾಬ್ದಾರಿಕೆ ಮಾಡಿರಿ. ಆಮೇನಂದ ಕೂಡಲೇ ಮನೆಗೆ ಓಡಿ ಹೋಗಬೇಡಿ. ಅಲ್ಲಿದ್ದು ಎಲ್ಲಾ ಚೇರ್ಗಳನ್ನು ಸರಿಯಾಗಿ ಜೋಡಿಸಿಡಿ. ಕರ್ತನ ದಿನ ಪೂರ್ತಿಯಾಗಿ ಅಲ್ಲೇ ಕಳೆಯುವುದಕ್ಕಾಗಿ ಒಂದು ಚಿಕ್ಕ ಊಟದ ಪ್ಯಾಕೆಟ್ ತಗೊಂಡೋಗಿ ಅಲ್ಲೇ ಕೆಲಸ ಮಾಡ್ರಿ. ಆಗ ದಿನವಿಡೀ ಆಶೀರ್ವದಿಸಲ್ಪಡ್ತೀರಿ. ಸಭೆಯಾಗಿ ಕೂಡೋದು ಪ್ರೀತಿ ತೋರಿಸಲು, ಸತ್ಕಾರ್ಯ ಮಾಡಲು. ಯು ಕ್ಯಾನ್ ಶೇರ್ ಗುಡ್ ನ್ಯೂಸ್ ಆ್ಯಂಡ್ ಶೇರ್ ನ್ಯೂ ಥಾಟ್ಸ್. ಇನ್ನೂ ಹೇಗೆ ದೇವರ ವಾಕ್ಯ ಅನೇಕರಿಗೆ ತಲುಪಿಸಬಹುದು, ಇನ್ನೂ ಬೆಟರ್ ಆಗಿ ಹೇಗೆ ಮಾಡಬಹುದು, ಇನ್ನೂ ಬಹಳ ಚೆನ್ನಾಗಿ ಹೇಗೆ ಮಾಡಬಹುದು ಎಂಬ ಆಲೋಚನೆಯೊಂದಿಗೆ ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಳ್ಳುತ್ತಾ ಎಲ್ಲರೂ ಸೇರಿ ದೇವರ ನಾಮ ಮಹಿಮೆಗಾಗಿ ಕೆಲಸ ಮಾಡೋದಾದರೆ
ಅದ್ಭುತ ಕಾರ್ಯಗಳನ್ನು ನೋಡ್ತೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವುದೇ ಕಾಲ ಸಮಯದಲ್ಲಿ ತಂದೆಯೇ, ದೇವರ ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸುವಂತೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಬಲ್ಲೆನು ಎಂಬ ವಾಕ್ಯದಂತೆ ದೃಢಪಡಿಸಿಕೊಂಡು ಇತರರಿಗೆ ಸತ್ಕಾರ್ಯ ಮಾಡಲು, ಪ್ರೀತಿ ತೋರಿಸಲು, ಹುರಿದುಂಬಿಸಲು ಸಹಾಯ ಮಾಡಿರಿ. ಸಭೆಯಾಗಿ ಕೂಡುವುದನ್ನು ಬಿಟ್ಟು ಬಿಡದೆ ಎಲ್ಲಿ ಬರುವವರಿರ್ತಾರೋ ಅಲ್ಲಿ ನೀವಿದ್ದೀರಿ ಎಂಬ ಮಾತನ್ನು ನಂಬಿ ನಮ್ಮ ಆಲಯಗಳಲ್ಲಿ ನಿಮ್ಮ ಸನ್ನಿಧಿ ಅನುಭವಿಸುವಂತೆ ಸಭೆಯಾಗಿ ಸೈತಾನನ ಕ್ರಿಯೆಗಳೊಂದಿಗೆ ಹೋರಾಡಿ ಪ್ರಾರ್ಥನೆಯಲ್ಲಿ ಜಯಿಸುವುದಕ್ಕಾಗಿ, ನಿಮ್ಮ ಸಾಕ್ಷಿಯಾಗಿ ಅಂತ್ಯ ದಿನಗಳಲ್ಲಿ ಜೀವಿಸುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಾನು ವೇಗವಾಗಿ ಹೇಳ್ತಿದ್ದೇನೆ, ಬೇಕಾದರೆ ಮತ್ತೊಮ್ಮೆ ಕೇಳಿ. ಯಾವಾಗಲೂ ಪ್ರತಿದಿನ ಹೇಳ್ತೇನಲ್ಲವೇ? ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ನಾವು ಕೂಡಿ ಬರೋಣ. ದೇವರ ವಾಕ್ಯ ಧ್ಯಾನಿಸೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ನ್ಯೂ ಡೆಲ್ಲಿ ಹಾಗೂ ಡೆಲ್ಲಿಯ ಸುತ್ತಮುತ್ತಲಿರುವಂತಹವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದ್ರೆ ಈ ಮಾರ್ಚ್ 26ರಂದು ಅದು ಹಾಲಿಡೇ ಆಗಿರೋದ್ರಿಂದ ಒಂದು ವಿಶೇಷವಾದ 1 ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಡೆಲ್ಲಿಯಲ್ಲಿ ಏರ್ಪಡಿಸಿದ್ದೇವೆ. ನೀವು ತೆಲುಗು, ಕನ್ನಡ, ಹಿಂದಿ ಅಥವಾ ಮತ್ತಿತರ ಭಾಷೆಗೆ ಸಂಬಂಧಪಟ್ಟವರಾಗಿದ್ರು ಬನ್ನಿರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು, ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು, ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ಪರೀಕ್ಷೆ ಬರೆಯುವವರಿಗೋಸ್ಕರ ಪ್ರಾರ್ಥಿಸಬೇಕೆಂದು ಡೆಲ್ಲಿಗೆ ಬರ್ತಿದ್ದೇವೆ. ಮಾರ್ಚ್ 26ರಂದು ಮಧ್ಯಾಹ್ನ 2ರಿಂದ 5 ಗಂಟೆವರೆಗೂ ಮತ್ತು ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೂ 2 ಸೆಷನ್ಗಳನ್ನು ಈ 1 ಡೇ ಗೆಟ್ ಟುಗೆದರ್ನಲ್ಲಿ ನಡೆಸಲಾಗುತ್ತೆ. YWCA ಕಾನ್ಸ್ಟೆಂಟಿಯಾ ಹಾಲ್, ಗೇಟ್ ನಂಬರ್ 1, ಗುರುದ್ವಾರ್ ಬಂಗ್ಲಾ ಸಾಹಿಬ್, ಅಶೋಕ್ ರೋಡ್, ನ್ಯೂ ಡೆಲ್ಲಿ. ಇನ್ನು ನಿಮಗೆ ಹೆಚ್ಚಿನ ವಿವರಗಳು ಬೇಕಾದರೆ ಕೊಡಲ್ಪಟ್ಟ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವಾದರೆ 8939393939 ನಂಬರಿಗೆ ಕರೆ ಮಾಡಿರಿ ಅಥವಾ ವಾಟ್ಸಪ್ ಕಳಿಸಿರಿ. ನೀವೆಲ್ಲರೂ ತಪ್ಪದೇ ಬರ್ತೀರಿ ಎಂದು ಕರ್ತನ ಸನ್ನಿಧಿಯಲ್ಲಿ ನಿಮ್ಮೆಲ್ಲರೊಂದಿಗೆ ದೇವರ ವಾಕ್ಯ ಧ್ಯಾನಿಸಿ ಆತನನ್ನು ಹಾಡಿ ಸ್ತುತಿಸಲು, ಮತ್ತಷ್ಟು ಮುಖ್ಯವಾಗಿ ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ಪ್ರಾರ್ಥಿಸಲು ಆಶಿಸುತ್ತಿದ್ದೇನೆ. ಬನ್ನಿರಿ, ದೇವರ ಸನ್ನಿಧಿಯಲ್ಲಿ ದೇವರ ಬಿಡುಗಡೆಯನ್ನು ಅನುಭವಿಸೋಣ.